ಅನೇಕ ಕಡೆ ಸಾರಸ್ವತ ಧರ್ಮದ ಪೀಠಗಳನ್ನು ಇವರು ಸ್ಥಾಪನೆ ಮಾಡಿದರಂತೆ ವಿಜೇಂದ್ರ ತೀರ್ಥರು. ಯಾಕೆಂದರೆ ಜನರಲ್ಲಿ ಇನ್ನೂ ವಿಶೇಷ ಭಕ್ತಿ ಬರಲಿ, ಈ ಸನಾತನ ಧರ್ಮದಲ್ಲಿ ಅವರಿಗೆ ಶ್ರದ್ಧೆ ಬರಲಿ ಎಂಬ ಉದ್ದೇಶದಿಂದ ಅನೇಕ ಮಠಗಳನ್ನು, ಅನೇಕ ಒಂದು ಧರ್ಮ ಸಂಸ್ಥೆಯನ್ನು ಅನೇಕ ಕಡೆ ಸ್ಥಾಪನೆ ಮಾಡಿದರಂತೆ. ನಮ್ಮ ಸುಜೀಂದ್ರ ತೀರ್ಥರು ಹಾಗೆ. ಏಕೆಂದರೆ ಜಯಶಬ್ದ ಇರುವಂಥ ಸುಜೀಂದ್ರ ತೀರ್ಥರು ನನ್ನ ಸ್ವರೂಪೋದ್ಧಾರಕ ಗುರುಗಳು. ಅವರು ಕೂಡ ಅನೇಕ ಕಡೆ ಒಂದು 60 ಮಠಗಳನ್ನು ಎಲ್ಲ ಕಡೆ ಸ್ಥಾಪನೆ ಮಾಡಿದರು. ದೆಹಲಿಯಲ್ಲಿ ದೊಡ್ಡದಾದಂಥ ಮಠ ಸ್ಥಾಪನೆ ಮಾಡಿದರು. ಅವರು ಈ ಮಠಗಳನ್ನು ಸ್ಥಾಪನೆ ಮಾಡದೇ ಇದ್ದರೆ ಧರ್ಮನೇ ಉಳಿತಾ ಇರಲಿಲ್ಲ. ಅದು ಎಲ್ಲ ಕಡೆ ಹೋಗಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ವಿಜೇಂದ್ರ ತೀರ್ಥರು ಕೂಡ ಅನೇಕ ಕಡೆ ಧರ್ಮ ಸಂಸ್ಥಾಪನೆಗಳನ್ನು ಮಾಡಿ ಈ ಧರ್ಮದ ಒಂದು ಜಾಗೃತೆಯನ್ನು ಎಲ್ಲರಲ್ಲೂ ಮೂಡಿಸಿದ್ದಾರೆ. ಮರುದಿವಸ ವಿಜೇಂದ್ರ ತೀರ್ಥರು ವಿಶ್ರಾಂತಿ ಪಡಿತಾ ಇರುವಾಗ ಮಧ್ಯಾಹ್ನದ ಸಮಯ, ಅಂದರೆ ಭಿಕ್ಷಾ ಎಲ್ಲ ಮುಗಿದಿತ್ತು. ಅವರು ತಿಮ್ಮಣ್ಣಾಚಾರ್ಯರು, ಅಂದರೆ 16 ವರ್ಷದ ಬಾಲಕರು, ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ತಂದೆ ತಿಮ್ಮಣ್ಣ ಭಟ್ರು, ಅವರಿಗೆ ತಿಮ್ಮಣ್ಣಾಚಾರ್ಯರು ಅಂತ ಕರೀತಾಯಿದ್ರು. ಅವರು ಪಾದವನ್ನು ಒತ್ತಾ ಇದ್ದಾರೆ, ಶ್ರೀಗಳವರ ಪಾದವನ್ನು. ಅವರ ಹತ್ತಿರ ಅಧ್ಯಯನ ಮಾಡ್ತಾಯಿದ್ರು, ಶಾಸ್ತ್ರಾಧ್ಯಯನ ಎಲ್ಲ ಮಾಡ್ತಾಯಿದ್ರು. ಆಗ ವಿಜೇಂದ್ರ ತೀರ್ಥರಂದರು, ನನಗೆ ಸ್ವಲ್ಪ ಬೇಸರ ಆಗ್ತಾಯಿದೆ, ಸ್ವಲ್ಪ ವೀಣೆಯನ್ನು ನುಡಿಸು. ವೀಣೆ ನುಡಿಸೋಣದಿಂದ ಬೇಸರ ಹೋಗುತ್ತೆ, ಅದರಿಂದ ವೀಣೆಯನ್ನು ನುಡಿಸು ಅಂತ ಕರೆದು ಹೇಳಿದರು. ಆಗ ತಿಮ್ಮಣ್ಣ ಭಟ್ರು ತಕ್ಷಣ ವೀಣೆಯನ್ನು ತಂದು ನುಡಿಸ್ತಾ ಇದ್ದಾರೆ. ವಿಜೇಂದ್ರ ತೀರ್ಥರಿಗೆ ಭಾರಿ ಆನಂದ ಆಯಿತು. ಅದು ನೀನು ಸಾಕಷ್ಟು ಕಲ್ತಿದ್ಯಾ, ಇನ್ನೂ ಕಲಿಯೋದಿದೆ. ನಿಮ್ಮ ತಂದೆಯ ಕನಕಾಚಲ ಭಟ್ರ ಆ ವೀಣೆ ಅಲ್ಲಿದೆಯಲ್ಲ, ಅದನ್ನು ತೊಗೊಂಡು ಬಾ ಅಂತ ತೊಗೊಂಬಂದರು. ಆಗ ವಿಜೇಂದ್ರ ತೀರ್ಥರು ಅನೇಕ ರಾಗಗಳನ್ನು ಅವ್ರಿಗೆ ಕಲಿಸಿಕೊಟ್ರು. ಅದು ಈ ಭೂಲೋಕದ ರಾಗಗಳಲ್ಲ, ಅದು ದೇವಲೋಕದ ರಾಗಗಳು, ಅದ್ಭುತವಾದಂತಹ ದೇವಲೋಕದ ರಾಗಗಳು. ಮಾಲಕಂಸ ರಾಗ, ಹಂಸಧ್ವನಿ ರಾಗ, ಎಲ್ಲರ ಮಿಶ್ರಣವಾದಂಥ ಅನೇಕ ದೊಡ್ಡ ದೊಡ್ಡ ರಾಗಗಳು. ಅದನ್ನು ಆ ದೇವಲೋಕದ ರಾಗಗಳನ್ನೆಲ್ಲ ಅವರಿಗೆ ಕಲಿಸಿಕೊಟ್ರು. ಭಾರಿ ಸಂತೋಷ ಆಯಿತು ತಿಮ್ಮಣ್ಣಾಚಾರ್ಯ. ಎಂಥ ಅದ್ಭುತ ಕಲೆ ನಿಮ್ಮದು, ನಿಮ್ಮ ಕಲೆ ನೋಡಿ ನನಗೆ ಭಾರಿ ಕಲಿಯುವಂಥ ಒಂದು ಸುಯೋಗ ನನಗೆ ಸಿಕ್ತು ಅಂತ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಇದು ಯಾಕೆ ಕಲಿಸ್ಕೊಟ್ರು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ತಿಮ್ಮಣ್ಣಾರಿಗೆ. ಮರುದಿವಸ ಒಬ್ಬರು ಈ ತಾನ್ಸೇನಲ್ಲಿ ಕಲಿತಂತಹ ಒಬ್ಬ ಗಾಯಕ ಹಿಂದೆ ಸೋತು ಹೋಗಿದ್ನಲ್ಲ, ಅವರ ಶಿಷ್ಯ ಇಲ್ಲಿ ಬಂದಿದ್ದ. ಅದು ವೀಣಾ ವಿದ್ಯೆಯಲ್ಲಿ ಭಾರಿ ಪ್ರವೀಣ. ಅವನು ತಂಜಾವೂರಿನಲ್ಲಿ ಎಲ್ಲ ಪಂಡಿತರನ್ನ ಸೋಲಿಸಿಬಿಟ್ಟಿದ್ದ. ಇದು ಗಾನ ವಿದ್ವಾಂಸರೇನಿದ್ದರೋ ಅವ್ರನ್ನೆಲ್ಲ ಲೀಲಾಜಾಲವಾಗಿ ಸೋಲಿಸಿಬಿಟ್ಟಿದ್ದ. ಆ ತಂಜಾವೂರು ರಾಜನಿಗೆ ಭಾರಿ ಚಿಂತೆ ಆಗಿಬಿಡ್ತು, ಇವನು ಸೋಲಿಸೋದು ಹೇಗೆ. ಅವನೇ ಜಯಪತ್ರ ಬರೆಯೋ ಪ್ರಸಂಗ ಬಂತು. ನಮ್ಮ ಒಂದು ಆಸ್ಥಾನದ ಮರ್ಯಾದೆ ಉಳಿಸೋರು ಯಾರು ಅಂತ. ಆವಾಗ ವಿಜೇಂದ್ರ ತೀರ್ಥರ ಹೆಸರು ಜ್ಞಾಪಕ ಬಂತು. ಅವನು ವಿಜೇಂದ್ರ ತೀರ್ಥರನ್ನು ಅಲ್ಲಿ ಕರೆಸಿದ ಕುಂಭಕೋಣದಿಂದ. ಆಗ ವಿಜೇಂದ್ರ ತೀರ್ಥರು ಈ ತಿಮ್ಮಣ್ಣಾಚಾರ್ಯನೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಪ್ರಾರಂಭ ಆಯಿತು. ವಿಜೇಂದ್ರ ತೀರ್ಥರು ಹೇಳಿದರು, ಮೊದಲು ನಮ್ಮ ಶಿಷ್ಯನ ಹತ್ತಿರ ನೀವು ಮೊದಲು ವೀಣಾ ವಿದ್ಯೆಯನ್ನು ತೋರಿಸ್ರಿ. ಅವರ ಜೊತೆಗೆ ವೀಣಾ ವಿದ್ಯೆಯನ್ನು ತೋರಿಸಿ ಅವರಿಂದ ನೀವು ಸೋತು ಹೋದರೆ ಅಥವಾ ಅವರಿಂದ ಗೆದ್ದರೆ ನನ್ನ ಹತ್ತಿರ ಬರ್ತೀವಿ. ಇವರು ನೋಡ್ತಾರೆ 16 ವರ್ಷದವರು, ಅವರಿಗೋ 50 ವರ್ಷ, ಒಳ್ಳೆ ಪಳಗಿದ ವ್ಯಕ್ತಿ ಅವನು. ಅಲ್ಲ ಸ್ವಾಮಿ, ಇಷ್ಟು ಸಣ್ಣ ಹುಡುಗರ ಜೊತೆಗೆ ನಾನು ಹೇಗೆ ಪ್ರತಿಸ್ಪರ್ಧೆ ಮಾಡೋದು ಅಂತ ನಾಚಿಕೆ ಆಯ್ತು ಅವ್ರಿಗೆ. ನೀವು ಮೊದಲು ಪ್ರತಿಸ್ಪರ್ಧೆ ಮಾಡಿರಿ, ಅವರನ್ನು ಸೋಲಿಸ್ರಿ, ಆಮೇಲೆ ನನ್ನ ಹತ್ತಿರ ಬಂದು ಆಯಿತು ಅಂತ ಅವರು ವೀಣಾ ನುಡಿಸ್ತಾ ಇದ್ದಾರೆ.
ಅದ್ಭುತವಾದ ವೀಣಾ ಅವರು ನುಡಿಸಿದ್ದು, ಭಾರಿ ವೀಣಾ ನುಡಿಸಿದರು. ಅವರು ಕೇರಳದಿಂದ ಬಂದಿದ್ದರು, ಉತ್ತರ ಪ್ರದೇಶದಿಂದ ಬಂದಿದ್ದರು. ಆ ತಾನ್ಸೇನ ಶಿಷ್ಯನ ಶಿಷ್ಯ. ಆಗ ಅವರು ವಿದ್ಯೆಯನ್ನು ನೋಡಿ ಎಲ್ಲರೂ ಕರತಾಡನ ಮಾಡ್ತಾ ಇದ್ದಾರೆ. ತಿಮ್ಮಣ್ಣಾಚಾರ್ಯರು ಕೂಡ ಅವರ ವಿದ್ಯೆ ನೋಡಿ ಸ್ವಲ್ಪ ಭಯ ಅನ್ನಿಸ್ತಂತೆ, ಇವ್ರನ್ನ ಹ್ಯಾಗೆ ಸೋಲಿಸ್ಬೇಕು ಅಂತ. ಆವಾಗ ವಿಜೇಂದ್ರ ತೀರ್ಥರು ಹಿಂದಿನ ದಿವಸ ಏನು ಹೇಳಿಕೊಟ್ಟಿದ್ರೋ ಅದನ್ನು ಸ್ಮರಣೆಗೆ ತಂದುಕೊಂಡು ಅದನ್ನು ನುಡಿಸಿದರು. ಅದನ್ನು ನುಡಿಸಿದ ಕೂಡಲೇ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ, ಇದನ್ನು ನಾನು ಎಲ್ಲೂ ಕಲಿತೇ ಇಲ್ಲ, ಇದು ಎಂಥ ಗಾನ, ಇದು ಭಾರಿ ಅದ್ಭುತವಾಗಿದೆ, ಈ ರಾಗ ಭೂಲೋಕದಲ್ಲಿ ಪ್ರಚಾರವೇ ಇಲ್ವಲ್ಲ ಅಂತ ಆಶ್ಚರ್ಯಪಡ್ತಾ ಇದ್ದಾನೆ. ಆಗ ಅಲ್ಲಿದ್ದಂತಹ ವಿದ್ವಾಂಸರೆಲ್ಲ ಹೇಳಿದರು, ಇದು ಭೂಲೋಕದ ರಾಗಗಳಲ್ಲ, ದೇವಲೋಕದ ರಾಗಗಳು ಅಂತ ಹೇಳಿದಾಗ ಭಾರೀ ಸಂತೋಷ ಆಗಿಬಿಡ್ತು. ಆಗ ವಿಜೇಂದ್ರ ತೀರ್ಥರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಸ್ವಾಮಿ, ತಾವು ಯಾರು, ತಮ್ಮ ಹೆಸರೇನು ಅಂತ. ಆಗ ಅಲ್ಲಿದ್ದ ವಿದ್ವಾಂಸರವರೆಲ್ಲ ವಿಜೇಂದ್ರ ತೀರ್ಥರಿಗೆ ಜಯವಾಗಲಿ ಅಂತ ಘೋಷಣೆ ಮಾಡಿದರು. ಓ, ತಾವೇನಾ ವಿಜೇಂದ್ರ ತೀರ್ಥರು? ಓ, ನಮ್ಮ ಗುರುಗಳು ಹೇಳ್ತಾ ಇದ್ದರು ನಿಮ್ಮ ಕೀರ್ತಿಯನ್ನು, ನಾನು ಉತ್ತರ ಪ್ರದೇಶದಲ್ಲಿ ನಿಮ್ಮ ಕೀರ್ತಿಯನ್ನು ಕೇಳಿದ್ದೆ, ನಿಮ್ಮನ್ನು ನೋಡಿದ್ದೇ ಇಲ್ಲ. ನಮ್ಮ ಗುರುಗಳಿಗೆ ನೀವು ಗುರುಗಳಂದರೆ ನೀವು ನನಗೆ ಪರಮಗುರುಗಳಿದ್ದಂತೆ, ನಿಮ್ಮ ಒಂದು ದರ್ಶನ ಭಾಗ್ಯ ನನಗೆ ಸಿಕ್ತು ಎಂಬುದಾಗಿ ಅವನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಅನುಗ್ರಹ ಪಡೆದ. ಆದರೆ ವಿಜೇಂದ್ರ ತೀರ್ಥರು ಬಿಡಲಿಲ್ಲ. ತಂಜಾವೂರಿನ ವಿದ್ವಾಂಸರೆಲ್ಲ ಏನು ಸೋತು ಹೋಗಿದ್ದರೋ ಅವರಿಗೆ ಪ್ರೇರಣೆ ಮಾಡಿದರು, ನೀವು ಇವನನ್ನು ಸೋಲಿಸ್ರಿ ಅಂತ. ಹಿಂದಿನ ದಿವಸ ಸೋತು ಹೋಗ್ಬಿಟ್ಟಿದ್ರು ಅವರು. ಆದರೆ ವಿಜೇಂದ್ರ ತೀರ್ಥರ ಅನುಗ್ರಹದಿಂದ ಅವತ್ತಿನ ದಿವಸ ಅವನನ್ನು ಲೀಲಾಜಾಲವಾಗಿ ಸೋಲಿಸಿಬಿಟ್ರು. ಅವನಿಗೆ ಆಶ್ಚರ್ಯ ಆಗ್ತಾಯಿದೆ, ಹಿಂದಿನ ದಿವಸ ಇವರು ಸೋತು ಹೋಗಿಬಿಟ್ಟಿದ್ದಾರೆ, ಈಗ ಹೇಗೆ ನನ್ನ ಸೋಲಿಸಿದ್ರು ಅಂತ. ಇದೆಲ್ಲ ಗುರುಗಳ ಮಹಿಮಾ ಅಂತ ಗೊತ್ತಾಯಿತು ಅವನಿಗೆ. ಗೊತ್ತಾಗಿ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಜಯಪತ್ರವನ್ನು ಬರೆದು ಕೊಟ್ಟುಬಿಟ್ರು. ಇಂತಹ ಅದ್ಭುತವಾದ ವೈಣಿಕ ವಿದ್ಯೆಯನ್ನು ವಿಜೇಂದ್ರ ತೀರ್ಥರು ತೋರಿಸ್ಕೊಟ್ರು. ಅದು ಶಿಷ್ಯನ ಕಡೆಯಿಂದ ಅವರನ್ನು ಸೋಲಿಸಿ ಕಳಿಸಿದರು, ಇವರ ಹತ್ರ ಬರಲೇ ಇಲ್ಲ ಅವನು. ಇಂತಹ ಒಂದು ಮಹಿಮೆಯನ್ನು ವಿಜೇಂದ್ರ ತೀರ್ಥರು ತೋರಿಸಿದ್ದಾರೆ. ಆಮೇಲೆ ಕಾಶಿ ಪಟ್ಟಣದಿಂದ ಒಬ್ಬ ದೊಡ್ಡ ಪಂಡಿತರು ಬಂದಿದ್ದರು, ಗಂಗಾಧರ ಶರ್ಮಾ ಅಂತ. ಭಾರಿ ತೇಜಸ್ಸು, ಭಾರಿ ಎತ್ತರ ಇದ್ದರು ಅವರು. ಬಂದ ಕೂಡಲೇ ಅವರು ಗಂಗಾಧರ ಶರ್ಮರೇ ಅಂತ ವಿಜೇಂದ್ರ ತೀರ್ಥರು ಬಂದವ್ರನ್ನೆಲ್ಲ ಹೆಸರು ಹಿಡಿದು ಕರೀತಾ ಇದ್ದಾರೆ ಅವರು. ಯಾಕಂದರೆ ಅಪರೋಕ್ಷ ಜ್ಞಾನಿಗಳವರು, ಯಾರು ಬರ್ತಾರೆ ಅಂತ ಗೊತ್ತು ಅವರಿಗೆ. ಕಾಶಿಯಿಂದ ಗಂಗಾಧರನೇ ಬಂದಂತೆ ಆಯಿತು, ನಿಮ್ಮ ತೇಜಸ್ಸು ಭಾರಿ ದೊಡ್ಡದಿದೆ, ನಿಮ್ಮ ವಿದ್ವತ್ತು ಅದೆಲ್ಲ ನಮಗೆ ಗೊತ್ತಿದೆ ಎಂದು ಕೇಳಿದ್ರೆ ಅವನಿಗೆ ಭಾರಿ ಆಶ್ಚರ್ಯ ಆಗ್ಬಿಡ್ತು. ಆದರೂ ಇವರ ಕೀರ್ತಿಯನ್ನು ಕೇಳಿ ಸ್ವಲ್ಪ ಮಾಶ್ಚರ್ಯನೂ ಇತ್ತು ಅವನಿಗೆ. ಇವರ ಜೊತೆಗೆ ವಾಕ್ಯಾರ್ಥ ವಿಚಾರವನ್ನು ಪ್ರಾರಂಭ ಮಾಡ್ತಾಯಿದ್ದ. ಅದ್ಭುತವಾದಂಥ ವಾಕ್ಯಾರ್ಥ ವಿಚಾರದು. ಎಲ್ಲ ಶಬ್ದಗಳನ್ನು ರುದ್ರದೇವರಿಗೆ ಸಮನ್ವಯ ಮಾಡ್ತಾಯಿದ್ದಾರೆ, ಶಿವನಿಗೆ. ಆದರೆ ನಾರಾಯಣ ಶಬ್ದವನ್ನು ಸಮನ್ವಯ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ವಿಜೇಂದ್ರ ತೀರ್ಥರಿಂದ ಸೋತು ಬಿಟ್ಟರು. ಆದರೆ ಅವರಿಗೆ ಸೋಲು ಒಪ್ಪಲಿಲ್ಲ. ಅವರೊಂದು ದೊಡ್ಡ ವಿದ್ಯೆಯನ್ನು ಕಲ್ತಿದ್ದರು, ವಿಷದ ವಿದ್ಯಾ ಅಂತ. ಅಂದರೆ ವಿಷವನ್ನು ತಯಾರು ಮಾಡುವಂಥ ಒಂದು ಕಲೆಗಾರಿಕೆ ಇತ್ತು. ಒಂದು ಭಯಂಕರ ವಿಷವನ್ನು ತಂದಿದ್ದರು ಅವರು, ಆ ಹಾಲಲ್ಲಿ ಬೆರೆಸ್ಕೊಂಡು ತಂದಿದ್ದರು. ವಿಜೇಂದ್ರ ತೀರ್ಥರಿಗೆ ಗೊತ್ತಿತ್ತು, ಕೊಡ್ರಿ ಆ ವಿಷದ ಹಾಲನ್ನು ಅಂತ. ನೀವು ಅದನ್ನು ಕೊಡುವ ಸಲುವಾಗೇ ಬಂದಿದ್ದೀರಿ ನೀವು, ಆಯಿತು ನಾನು ಅದನ್ನು ಕುಡಿತೇನೆ, ಆ ವಿಷಧರನ ಅನುಗ್ರಹದಿಂದ ನನಗೇನೂ ಆಗೋದಿಲ್ಲ, ಭಗವಂತನ ಅನುಗ್ರಹ ಇದೆ ಅಂತ ಆ ಬಟ್ಟಲನ್ನು, ವಿಷದ ಬಟ್ಟಲನ್ನು ಹಿಡಿದು ಆ ವಿಷದ ಆ ಬಟ್ಟಲನ್ನು ಕುಡಿದು ಬಿಟ್ಟಿದ್ದಾರೆ ಘಟಘಟ. ಕುಡಿದಾಗ ಅವರಿಗೆ ಸ್ವಲ್ಪ ಮತ್ತು ಬಂದಂತೆ ಆಯಿತು, ಕಣ್ಣು ಮುಚ್ಚಿದಂತೆ ಆಯಿತು. ಎಲ್ಲರಿಗೂ ಗಾಬರಿ, ವಿಷ ಕುಡಿದು ಬಿಟ್ಟಿದ್ದಾರೆ ಸ್ವಾಮಿಗಳು. ಅವರನ್ನು ಪಂಡಿತರನ್ನು ಬೈತಾ ಇದ್ದಾರೆ, ಎಂಥ ಇವರು ಸ್ವಾಮಿಗಳಿಗೆ ವಿಷ ಕೊಟ್ಟಿದ್ದಾರೆ ಅಂತ. ಆದರೆ ವಿಜೇಂದ್ರ ತೀರ್ಥರು ಕಣ್ಣು ಮುಚ್ಚಿ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರು.
ಲಕ್ಷ್ಮೀ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭೂಖಂಡಂ ವಾರಣಾಂಡಂ ಪರವರ ವಿರಟಂ ಡಂಪ ಡಂಪೋರು ಡಂಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈ ಝಂಪ ಝಂಪೈಶ್ಚ ಝಂಪೈ ತುಲ್ಯಾಸ್ತುಲ್ಯಾಸ್ತು ತುಲ್ಯಾ ಧುಮ ಧುಮ ಧುಮಕೈ ಕುಂಕುಮಾಂಕೈ ಕುಮಾಂಕೈ ಏತತ್ತೇ ಪೂರ್ಣಯುಕ್ತಂ ಅಹರಹರಹ ಪಾತು ಮಾಂ ನಾರಸಿಂಹ.